ಕೇಂದ್ರದ ಬಜೆಟ್ನಲ್ಲಿ ಕರುನಾಡಿಗೆ ಸಿಗಲಿದೆಯಾ ಭರ್ಜರಿ ಉಡುಗೊರೆ? ಯಾವ್ಯಾವ ಉಡುಗೊರೆಗಳು ಕರ್ನಾಟಕದ ಪಾಲಿಗೆ ಸಿಗಬಹುದು? ಹಾಗಾದ್ರೆ ಕೊರೋನಾ ಸಂಕಷ್ಟದ ನಡುವೆ ಕರ್ನಾಟಕದ ಕೈ ಹಿಡಿತಾರ ಪ್ರಧಾನಿ ನರೇಂದ್ರ ಮೋದಿ? ಅನುದಾನಕ್ಕಾಗಿ ಕೇಂದ್ರದತ್ತ ನೋಡ್ತಾ ಇರುವಂತಹ ರಾಜ್ಯಕ್ಕೆ ಏನಾದರೂ ಸಿಹಿ ಸುದ್ದಿ ಸಿಗಲಿದೆಯಾ? ಒಂದು ಕಡೆ ಪ್ರವಾಹದ ಹೊಡೆತ, ಕ್ರೂರಿ ಆರ್ಭಟಕ್ಕೆ ಕಂಗೆಟ್ಟಿದ್ದಾರೆ ರಾಜ್ಯದ ಜನರು. ಈಗಾಗಲೇ ಕೇಂದ್ರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಮತ್ತಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಕೇಂದ್ರ ಬಜೆಟ್ ಅಂದ ಮೇಲೆ ರಾಜ್ಯಕ್ಕೆಷ್ಟು ಅನುದಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಸಹಜವಾಗಿರುತ್ತೆ. ಕೇಂದ್ರದ ಬಜೆಟ್ ಮೇಲೆ ರಾಜ್ಯದ ಜನ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಕೇಂದ್ರದಲ್ಲೂ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ ಆಡಳಿತ ಇರೋದ್ರಿಂದ ಸಾಮಾನ್ಯವಾಗಿಯೇ ಅನುದಾನ ಹರಿದು ಬರುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಮೋದಿ ಬಿಗ್ ಬಜೆಟ್ನತ್ತ ಕರ್ನಾಟಕದ ಚಿತ್ತ. 6.5 ಕೋಟಿ ಕನ್ನಡಿಗರಿಗೆ ಸಿಗುತ್ತಾ ಬಂಪರ್? ಕರ್ನಾಟಕದ ನಿರೀಕ್ಷೆ ಏನು? ಕನ್ನಡಿಗರಿಗೆ ಸಿಗೋದು ಏನು? ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೊರೋನಾ ರಣಕೇಕೆಯಿಂದ ಪಾತಾಳಕ್ಕೆ ಕುಸಿದಿರುವ ಆರ್ಥಿಕತೆ ಮೇಲೆತ್ತಲು ಮೋದಿ ಅದ್ಯಾವ ಲೆಕ್ಕ ಹಾಕಿದ್ದಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಹೀಗಾಗಿ ಕರ್ನಾಟಕದ ಚಿತ್ತವು ಮೋದಿ ಬಿಗ್ ಬಜೆಟ್ನತ್ತ ನೆಟ್ಟಿದೆ. ಹೌದು, ಈ ನಿರೀಕ್ಷೆ ಹೆಚ್ಚಾಗೋದಕ್ಕೆ ಕಾರಣ ಇದೆ. ಅದೇನೆಂದ್ರೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲೂ ಬಿಜೆಪಿ ಅಧಿಕಾರದಲ್ಲಿದೆ. ಬಿಜೆಪಿ ನಾಯಕರೇ ಹೇಳುವಂತೆ ಡಬಲ್ ಎಂಜಿನ್ ಸರ್ಕಾರ ಇರೋದ್ರಿಂದ ರಾಜ್ಯದ ಜನರ ನಿರೀಕ್ಷೆ ಆಕಾಶದಷ್ಟಿದೆ. ಈ ಬಾರಿ ಆದರೂ ಮೋದಿ ಕರ್ನಾಟಕದ ಕೈ ಹಿಡಿತಾರಾ ಅಂತ 6.5 ಕೋಟಿ ಕನ್ನಡಿಗರು ಕೇಂದ್ರದತ್ತ ದಿಟ್ಟಿಸಿ ನೋಡ್ತಿದ್ದಾರೆ. ಅಂದ ಹಾಗೆ ಕೊರೋನಾ ಸಂಕಷ್ಟದಿಂದ ಕರ್ನಾಟಕವು ನಲುಗಿ ಹೋಗಿದೆ. ಹೀಗಾಗಿ ಕೇಂದ್ರದ ಬಜೆಟ್ ಮೇಲೆ ರಾಜ್ಯಕ್ಕೆ ಭಾರಿ ನಿರೀಕ್ಷೆ ಇದೆ. ಬಹುಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರುವ ತೆರಿಗೆ ಪಾಲು ಬಂದಿಲ್ಲ. ಹೀಗಾಗಿ ಬಜೆಟ್ನಲ್ಲಿ ರಾಜ್ಯಗಳಿಗೆ ಅನುದಾನ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ರಾಜ್ಯಕ್ಕೆ ಅನುದಾನ ರೂಪದಲ್ಲಿ 34,045 ಕೋಟಿ ರೂಪಾಯಿ ಬರುತ್ತೆ ಎಂಬ ನಿರೀಕ್ಷೆ ಹೊಂದಲಾಗಿದೆ. ಇದರ ಜೊತೆಗೆ ರಾಜ್ಯಕ್ಕೆ ನೀಡಬೇಕಾದ ಕನಿಷ್ಠ ಬೆಂಬಲ ಬೆಲೆ 885 ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಈ ಬಾಕಿ ಹಣವನ್ನ ರೈತರ ಅನುಕೂಲಕ್ಕಾಗಿ ಹಣ ಬರಬಹುದು ಅಂತ ರಾಜ್ಯ ಎದುರು ನೋಡ್ತಾ ಇದೆ. ಅಲ್ಲದೆ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ಎತ್ತಿನ ಹೊಳೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಿಸಬೇಕು ಎಂಬ ಬೇಡಿಕೆ ಇದೆ. ಹಾಗೇನೆ ಬಂದರುಗಳ ಅಭಿವೃದ್ಧಿಗಾಗಿ ಖಾಸಗಿ ಹೂಡಿಕೆಗಳಿಗೆ ಅವಕಾಶ ಕಲ್ಪಿಸಬೇಕು ಎಂಬ ಬೇಡಿಕೆ ಇದ್ದು 360 ಕಿಲೋಮೀಟರ್ ಕಡಲ ತೀರ ಅಭಿವೃದ್ಧಿಗೆ ಕೇಂದ್ರದಿಂದ ಹಣಕಾಸಿನ ನೆರವು ರಾಜ್ಯ ಕಾಯ್ತಾ ಇದೆ. ಇದರ ಜೊತೆಗೆ ಬೆಳೆ ನಷ್ಟ, ಪ್ರವಾಹ ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಹೆಚ್ಚುವರಿ ಅನುದಾನಕ್ಕೂ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿದೆ. ಇನ್ನು ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಬಂಪರ್ ಸಿಗುವ ನಿರೀಕ್ಷೆನೂ ಇದ್ದು, ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗೆ ಅನುದಾನ ಸೇರಿದಂತೆ ಧಾರವಾಡ, ಕಿತ್ತೂರು, ಬೆಳಗಾವಿ ರೈಲ್ವೆ ಮಾರ್ಗ, ಹುಬ್ಬಳ್ಳಿ ಅಂಕೋಲಾ ಮಾರ್ಗದ ರೈಲ್ವೆ ಯೋಜನೆ, ಚೆನ್ನೈ, ಬೆಂಗಳೂರು, ಮೈಸೂರು ಹೈಸ್ಪೀಡ್ ರೈಲ್ವೆ ಯೋಜನೆಗೆ ನೆರವು ಸಿಗುವ ಸಾಧ್ಯತೆ ಇದೆ. ಅಲ್ಲದೆ ಬೆಂಗಳೂರು ಮೆಟ್ರೋ ವಿಸ್ತರಣೆಗೆ ಹಣಕಾಸಿನ ನೆರವು ಸಿಗೋದನ್ನ ನಿರೀಕ್ಷೆ ಮಾಡಲಾಗಿದೆ. ಸುಳ್ಳು ಹೇಳುವವರ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಟಿಲ್ಲ. ಇನ್ನು ಕೇಂದ್ರ ಬಜೆಟ್ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ, ಎಕನಾಮಿಕ್ ಸರ್ವೆಯಲ್ಲಿ ಬಿಜೆಪಿಯವರು ಸುಳ್ಳು ಹೇಳಿದ್ದಾರೆ. ಹೀಗಾಗಿ ಬಜೆಟ್ ಮೇಲೆ ನಾನು ಯಾವ ನಿರೀಕ್ಷೆ ಇಟ್ಟಿಲ್ಲ ಎಂದಿದ್ದಾರೆ. ನಾನು ಯಾವ ನಿರೀಕ್ಷೆನೂ ಈ ಸರ್ಕಾರದಿಂದ ಇಟ್ಕೊಂಡಿಲ್ಲ. ನಿರೀಕ್ಷೆ ಇಲ್ಲಿವರೆಗೆ ಇಟ್ಕೊಂಡಿದ್ದ ನಿರೀಕ್ಷೆಗಳೆಲ್ಲ ಸುಳ್ಳಾಗಿರೋದ್ರಿಂದ ಯಾವ ನಿರೀಕ್ಷೆನೂ ಕೂಡ ಈ ಸರ್ಕಾರದಿಂದ ನಾನು ಇಟ್ಕೊಂಡಿಲ್ಲ. ನಿಮಗೇನಾದ್ರು ನಿರೀಕ್ಷೆ ಇದೆಯಾ? ಎಕನಾಮಿಕ್ ಸರ್ವೆ ನೋಡಿದೆ, ಸುಳ್ಳು ಹೇಳೋರು ಎಕನಾಮಿಕ್ ಸರ್ವೆನಲ್ಲಿ. ಅನುದಾನ ಕಡಿತದ ಆತಂಕದಲ್ಲಿ ರಾಜ್ಯ ಸರ್ಕಾರ.
ರಾಜ್ಯ ಸರ್ಕಾರಕ್ಕೆ ಬೆಟ್ಟದಷ್ಟು ನಿರೀಕ್ಷೆ ಇದ್ರೂ ಅನುದಾನ ಕಡಿತದ ಆತಂಕ ಇದೆ. ಯಾಕಂದ್ರೆ ಕಳೆದ ಬಾರಿ ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನದಲ್ಲಿ ಕಡಿತವಾಗಿದ್ದು, ಹೀಗಾಗಿ ಈ ಬಾರಿಯೂ 20% ಅನುದಾನ ಕಡಿತವಾಗುವ ಸಾಧ್ಯತೆ ಇದೆ. ಅನುದಾನ ಕಡಿತವಾಗುತ್ತೆ ಅನ್ನೋ ಆತಂಕದಲ್ಲೇ ಕೇಂದ್ರ ಬಜೆಟ್ ಅನ್ನ ದಿಟ್ಟಿಸಿ ನೋಡಲಾಗ್ತಾ ಇದೆ. ಮೋದಿ ಲೆಕ್ಕದೊಳಗೆ ಕರ್ನಾಟಕದ ಪಾಲು ಎಷ್ಟು ಅನ್ನೋದು ಇಂದು ಮಧ್ಯಾಹ್ನದ ವೇಳೆಗೆ ಗೊತ್ತಾಗಲಿದೆ. ಹರೀಶ್, ಟಿವಿ9, ದೆಹಲಿ.